टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸುಮ್ಮನೆ ಈ ಹನಿ ಟ್ರ್ಯಾಪ್ನ ಲೀಗಲ್ ಮಾಡಿಬಿಡ್ಬೇಕು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಹನಿ ಟ್ರ್ಯಾಪ್ನ ಎಷ್ಟರ ಮಟ್ಟಿಗೆ ಅಂತಂತಂದರೆ ರಾಜಕಾರಣಿಗಳು ಮಾಡೋದೆ, ಅಧಿಕಾರಿಗಳು ಮಾಡೋದೆ, ಈಗ ಟೀಚರ್ಗಳ ಸರದಿ. ಏನು ಕರ್ಮ ನೋಡಿ ಇದು. ಟೀಚರಮ್ಮನ ಒಂದು ಮುತ್ತಿಗೆ 50,000 ರೂಪಾಯಿ ಕರ್ಮ ಇದು. ಒಂದು ಮುತ್ತು ಕೊಟ್ಟು 50,000 ರೂಪಾಯಿ ಕೊಟ್ಟಂಥ ಟೀಚರಮ್ಮನ ಕತೆ ಇದು. ಶಾಲೆಯ ಪೋಷಕರಿಗೆ ಶಿಕ್ಷಕಿ ಹನಿ ಟ್ರ್ಯಾಪ್ ಮಾಡಿದ್ದಾಳೆ. ಶಾಲೆಯ ಪೋಷಕರಿಗೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಪ್ರೀ ಸ್ಕೂಲ್ ನಡೆಸ್ತಾ ಇದ್ದಂಥ ಮಹಾಲಕ್ಷ್ಮಿ, ಶ್ರೀದೇವಿಗೆ ಪರಿಚಯವಾಗಿದ್ದಂಥ ಪೋಷಕ ರಾಕೇಶ್, ಪೋಷಕರ ವಿರುದ್ಧ ಈಕೆ ಹನಿ ಟ್ರ್ಯಾಪ್ ಮಾಡಿದ್ದಾಳೆ. ಎಲ್ಲಿಗೆ ಬಂದು ನಿಂತಿದೆ ನೋಡಿ. ಟೀಚರ್ಗಳೇ ಈ ಮಟ್ಟಕ್ಕೆ ಬಂದುಬಿಟ್ರೆ ಗತಿ ಏನು? ರಿಲೇಷನಲ್ಲಿ ಇದ್ದೀನಿ ಅಂತ 15 ಲಕ್ಷ ಕೇಳಿದಾಳೆ. ರಾಕೇಶ್ ಒಪ್ಪಲಿಲ್ಲ. ಮನೆಗೆ ಹೋಗಿ ಮುತ್ತು ಕೊಟ್ಟು 50,000 ರೂಪಾಯಿ ವಸೂಲಿ ಮಾಡಿರೋದು. ಇನ್ನು ಜನವರಿ ಮೊದಲ ವಾರದಲ್ಲಿ ಹಣ ಕೇಳಿದ ರಾಕೇಶ್, ಹಣಕ್ಕೆ ಬೇಡಿಕೆ ಇಟ್ಟಿದ್ದೇ ತಡ ಈಕೆ ಸಿಮ್ಮನ್ನು ಬಿಸಾಕಿದ್ಲು. ಆಮೇಲೆ ರಾಕೇಶ್ನನ್ನು ಶಾಲೆಗೆ ಕರೆಸ್ಕೊಂಡ್ಲು, ಆವಾಜ್ ಹಾಕಿದ್ಲು. ಇದು ಸಂಗತಿ. ಇದರ ಹಿಂದಿನ ಏನೇನಿದೆಯೋ ಕಥೆಗಳು ಗೊತ್ತಿಲ್ಲ. ಆದರೆ ಇಲ್ಲಿ ತನಕ ಬಂದಿದೆ. ಯಾಕಂದರೆ ನಮ್ಮ ರಾಜಕಾರಣಿಗಳೇ ಈ ಬಿಂದಾಸಾಗಿಂಥವನ್ನು ಮಾಡ್ತಾರೆ ಅಂತಂತಂದರೆ ಇನ್ನು ಬೇರೆಯವ್ರು ಬಿಡ್ತಾರಾ? ಎಲ್ಲರೂ ಇದನ್ನು ಫಾಲೋ ಮಾಡ್ತಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರದೀಪ್ ನಮ್ಮೊಂದಿಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಏನಿದು ಕತೆ ಇದು? ರಘುನಾಥ್, ರಾಜ್ಯ ರಾಜಕಾರಣದಲ್ಲಿ ಒಂದು ಕಡೆ ಹನಿ ಟ್ರ್ಯಾಪ್ ಸೆಟ್ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಟೀಚರ್ ಒಬ್ಳು ಹನಿ ಟ್ರ್ಯಾಪ್ ಮಾಡುವ ಮುಖಾಂತರ ಲಕ್ಷಾಂತರ ರೂಪಾಯಿ ಹಣ ವಸೂಲಿ ಮಾಡಿದಂತಹ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಸಿಸಿಬಿ ಪೊಲೀಸರು ಸದ್ಯ 3 ಜನ ಆರೋಪಿಗಳನ್ನಂದ್ರೆ ಶ್ರೀದೇವಿ ಮತ್ತೆ ಗಣೇಶ್ ಮತ್ತೆ ಇನ್ನೊಬ್ಬ ವ್ಯಕ್ತಿ, ಮೂವರನ್ನು ಸಹ ಬಂಧಿಸಿ ವಿಚಾರಣೆ ನಡೆಸ್ತಾ ಇರುವಂತದ್ದು. ಅಂದ್ರೆ 2023ರಲ್ಲಿ ಒಂದು ಫ್ರೀ ಸ್ಕೂಲ್ ಅನ್ನ ನಡೆಸ್ತಾ ಇದ್ದಂತಹ ಶ್ರೀದೇವಿ ಆ ಒಂದು ಶಾಲೆಗೆ ಮಕ್ಕಳನ್ನ ಬಿಡಲು ಬರ್ತಿದ್ದಂತಹ ಪೋಷಕರ ಒಬ್ಬರನ್ನ ಪರಿಚಯ ಮಾಡ್ಕೊಂಡಿರ್ತಾಳೆ. ಈ ಪರಿಚಯ ಸ್ವಲ್ಪ ಸಲಿಗೆ ಆಗುತ್ತೆ. ಸಲಿಗೆಯ ನಂತರ ಶ್ರೀದೇವಿ ಅವರ ಬಳಿ ಒಂದು 4 ಲಕ್ಷ ರೂಪಾಯಿ ಹಣವನ್ನ ಇಟ್ಕೋತಾಳೆ. ಆದ್ರೆ ಈ ಹಣವನ್ನ ವಾಪಸ್ ಕೊಡು ಅಂತ ಕೇಳಿದಾಗ, ನಾನು ನಿನ್ ಜೊತೆ ಇರ್ತೀನಿ, ನನ್ನ ಜೊತೆ ಅಫೇರ್ ಇಟ್ಕೋತೀನಿ, ಬೇಕಾದ್ರೆ ನನ್ಗೆ 15 ಲಕ್ಷ ರೂಪಾಯಿ ಕೊಡು, ಒಂದೇ ಸರಿ ಡೀಲ್ ಅಂತ ಹೇಳಿ ಮಾತಾಡ್ತಾಳೆ. ಆದ್ರೆ ಅದಕ್ಕೆ ಆತ ಒಪ್ಪಿರ್ಲಿಲ್ಲ. ಈ ವೇಳೆ ಆತನ ಮನೆಗೆ ಹೋಗದಂತಹ ಈಕೆ ಒಂದು ಮುತ್ತನ್ನ ಕೊಟ್ಟು ಆತನ ಬಳಿ 50,000 ರೂಪಾಯಿಯನ್ನ ವಸೂಲಿ ಕೂಡ ಮಾಡಿರ್ತಾಳೆ. ಇದಾದ ನಂತರ ತನ್ನ ಮನೆಯವರಿಗೆ ವಿಚಾರ ಗೊತ್ತಾಗುತ್ತೆ ಅಂತ ಹೇಳಿ ಸ್ವಲ್ಪ ಭಯಭೀತನಾದಂತಹ ರಾಕೇಶ್ ಸ್ವಲ್ಪ ಅವಾಯ್ಡ್ ಮಾಡಕ್ಕೆ ಶುರು ಮಾಡ್ತಾನೆ. ಆದ್ರೆ ಶ್ರೀದೇವಿ ಆತನ ಬಳಿ ಮತ್ತಷ್ಟು ಹಣವನ್ನು ವಸೂಲಿ ಮಾಡುವ ಉದ್ದೇಶದಿಂದ ಟಿಸಿ ಕೊಡುವ ನೆಪದಲ್ಲಿ ಮತ್ತೆ ಆತನನ್ನ ಸ್ಕೂಲಿಗೆ ಕರ್ಸ್ಕೊಂಡಾಗ ತನ್ನ ಇಬ್ಬರು ಗೆಳೆಯರಾದಂತಹ ಒಬ್ಬ ರೌಡಿ ಶೀಟರ್ ಕೂಡ ಇರುವಂತದ್ದು. ಅಂದ್ರೆ ವಿಜಯಪುರ ಮೂಲದಂತಹ ಈ ಮೂವರು ಆಗಿರೋದ್ರಿಂದ ಮೂವರು ಸಹ ಪರಿಚಯ. ಸೊ ಒಬ್ಬ ರೌಡಿ ಶೀಟರ್ ಮತ್ತೆ ಇನ್ನೊಬ್ಬನನ್ನು ಸಹ ತನ್ನ ಸ್ಕೂಲ್ ಇಟ್ಕೊಂಡಿರ್ತಾಳೆ. ಈ ವೇಳೆ ರಾಕೇಶ್ ಬಂದಾಗ ಮೂವರು ಸೇರಿ ಆತನಿಗೆ ಬ್ಲಾಕ್ ಮೇಲ್ ಮಾಡ್ತಾರೆ. ನೀನು ಇದ್ದಂತಹ ಒಂದು ಅಶ್ಲೀಲ ಫೋಟೋಗಳಿಂದ ಎಲ್ಲವನ್ನೂ ಸಹ ನಿಮ್ಮ ಮನೆಯವರು ಕೊಡ್ತೀವಿ, ಇದು ಕೊಡಬಾರ್ದು ಅಂತ ಹೇಳಿದ್ರೆ ನಮ್ಗೆ 15 ಲಕ್ಷ ರೂಪಾಯಿ ಕೊಡ್ಬೇಕು ಅಂತ ಬ್ಲಾಕ್ ಮೇಲ್ ಅನ್ನ ಮಾಡ್ತಾರೆ. ಇದಕ್ಕೆ ಎದುರಿದಂತಹ ರಾಕೇಶು ಮೊದಲಿಗೆ 1,90,000 ರೂಪಾಯಿ ಹಣವನ್ನ ನೀಡ್ತಾನೆ. ಆದ್ರೆ ಇಷ್ಟು ಸಾಲಲ್ಲ, ನಮ್ಗೆ ಇನ್ನೂ ಬೇಕು ಅಂತ ಹೇಳಿ ಯಾವಾಗ ಬ್ಲಾಕ್ ಮೇಲ್ ಮತ್ತು ಬೆದರಿಕೆ, ಜಿಯೋ ಬೆದರಿಕೆಯನ್ನು ಸ್ಟಾರ್ಟ್ ಮಾಡ್ತಾರೆ, ಆಗ ಈ ವ್ಯಕ್ತಿ ಸಿಸಿಬಿ ಪೊಲೀಸರಿಗೆ ದೂರನ್ನ ನೀಡ್ತಾನೆ. ಸರಿ, ಸಿಸಿಬಿ ಪೊಲೀಸರು ಈ ಮೂವರನ್ನು ಸಹ ಬಂಧಿಸಿ ಈಗ ಕಸ್ಟಡಿಗೆ ತೆಗೆದುಕೊಂಡು ಈ ಹಿಂದೆ ಏನಾದ್ರು ಈ ರೀತಿ ಮಾಡಿದ್ದಾರ ಅನ್ನೋದ್ರ ಬಗ್ಗೆ ಹೆಚ್ಚಿನ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.